ಇನ್ನು ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಆರ್ ಪ್ರೈವೇಟ್ ವ್ಯಾಕ್ಸಿನೇಷನ್ ಅಂತ ಹೇಳಿದ್ರೆ ಬೋತ್ ಆರ್ ಎಫೆಕ್ಟಿವ್ ಪ್ರೊಟೆಕ್ಷನ್ ವೈಸ್ ಏನೂ ಡಿಫ್ರೆನ್ಸ್ ಇಲ್ಲ. ಇನ್ನು ಕಾಸ್ಟ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಇಸ್ ಫ್ರೀ, ಪ್ರೈವೇಟ್ ವ್ಯಾಕ್ಸಿನೇಷನ್ ಅಂದರೆ ಪೇನ್ಲೆಸ್ ವ್ಯಾಕ್ಸಿನೇಷನ್ ಇಸ್ ಲಿಟಲ್ ಎಕ್ಸ್ಪೆನ್ಸಿವ್. ನಮ್ಮ ಪಾಪುಗೆ ಡೇ 1 ಇಂದ 1.5 ವರ್ಷ ತನಕ ಅರೌಂಡ್ 60,000 to 70,000 ಆಗಿದೆ. ಯಾಕಂದರೆ ಇಟ್ ಡಿಪೆಂಡ್ಸ್ ಆನ್ ಮೆಟ್ರೋ ಸಿಟಿ ಆ್ಯಂಡ್ ನಾನ್ ಮೆಟ್ರೋ ಸಿಟಿ. ಮೆಟ್ರೋ ಸಿಟಿಯಲ್ಲಿ ಕಾಸ್ಟ್ ಲಿಟಲ್ ಬಿಟ್ ಐ ಇರುತ್ತೆ ಕಂಪೇರ್ಡ್ ಟು ನಾನ್ ಮೆಟ್ರೋ ಸಿಟಿ. ನಾನು ಮೆಟ್ರೋ ಸಿಟಿ ಆ್ಯಂಡ್ ನಾನ್ ಮೆಟ್ರೋ ಸಿಟಿ ಎರಡು ಕಡೆನೂ ಹಾಕ್ಸಿರೋದ್ರಿಂದ ಕಾಸ್ಟ್ ವೇರಿ ಆಗಿದೆ. ಆ್ಯಂಡ್ ರಿಮೆಂಬರ್, ನೀವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವ್ಯಾಕ್ಸಿನೇಷನ್ ಹಾಕಿಸ್ತಾ ಇದ್ರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಆಗದೇ ಇರೋ ಕೆಲವು ವ್ಯಾಕ್ಸಿನೇಷನ್ ನೀವು ಪ್ರೈವೇಟ್ ಹಾಸ್ಪಿಟಲಲ್ಲಿ ಹಾಕಿಸ್ಬೇಕಾಗುತ್ತೆ. ಇಲ್ಲ ನಮಗೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ ಆಗದೇ ಇಲ್ಲ ಅಂತ ಹೇಳಿದ್ರು ಏನೂ ತೊಂದರೆ ಇಲ್ಲ. ಎಲ್ಲ ಎಸೆನ್ಷಿಯಲ್ ವ್ಯಾಕ್ಸಿನೇಷನ್ ಕೂಡ ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಇನ್ನು ಎಕ್ಸ್ಟ್ರಾ ವ್ಯಾಕ್ಸಿನೇಷನ್ ಏನೆಲ್ಲ ಹಾಕಿಸ್ತೀವಿ ಅದು ಅಡಿಷನಲ್ ಪ್ರೊಟೆಕ್ಷನ್ಗೋಸ್ಕರ ಅಷ್ಟೇ. ನಿಮಗೆ ಕಾಸ್ಟ್ ಕನ್ಸರ್ನ್ ಇದ್ರೆ ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಹಾಕಿಸ್ಬೋದು, ನಿಮಗೆ ಕಾಸ್ಟ್ ಕನ್ಸರ್ನ್ ಇಲ್ಲ ಅಂದ್ರೆ ಪ್ರೈವೇಟ್ ವ್ಯಾಕ್ಸಿನೇಷನ್ ಹಾಕಿಸ್ಬೋದು. ಡಾಕ್ಟರ್ ಹತ್ರ ಕೇಳಿ ನಾನು ತಿಳ್ಕೊಂಡಿರೋ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಂತಾ ಇದ್ದೀನಿ ಅಷ್ಟೇ. ವ್ಯಾಕ್ಸಿನೇಷನ್ ಹಾಕಿಸ್ಕೊಬಂದು ನಮ್ಮ ಪಾಪು ಹೇಗೆ ಆಟ ಆಡ್ತಾ ಇದ್ದಾರೆ ನೋಡಿ. ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಅಂಡ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಆಗದೇ ಇರೋ ವ್ಯಾಕ್ಸಿನೇಷನ್ ಯಾವುದು ಅಂತ ತಿಳ್ಕೊಬೇಕು ಅವ್ರ ಕಾಸ್ಟ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಐ ಟ್ರೈ ಟು ಡೂ ಇಟ್ ಇನ್ ನೆಕ್ಸ್ಟ್ ವಿಡಿಯೋ.